ನಮಸ್ಕಾರ ಸ್ನೇಹಿತರೆ, ಟೈಮ್ಸ್ ಟು ಸಂಚಾರ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಸಂತ ಸಂತೋಷ್. ನೀವೇನಾದರೂ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೈಡ್ ಹೋಗ್ತಾ ಇದ್ದೀರಾ ಅಂದರೆ ಈ ಕಾಡಿಗೇನಹಳ್ಳಿ ಆಂಜನೇಯ ದೇವಸ್ಥಾನವನ್ನೊಮ್ಮೆ ಮಿಸ್ ಮಾಡದೆ ದರ್ಶನ ಮಾಡ್ಕೊಂಡು ಹೋಗಿ. ಬನ್ನಿ, ಈ ದೇವಸ್ಥಾನದ ಕಿರುಪರಿಚಯವನ್ನು ನಾನೀಗ ಮಾಡಿಕೊಡ್ತೇನೆ. ಮೊದಲಿಗೆ ದೇವಸ್ಥಾನದ ಒಳಗೆ ಬರುತ್ತಿದ್ದ ಹಾಗೆ ಗರುಡಗಂಬ ಹಾಗೂ ಎಡಭಾಗದಲ್ಲಿ ಹೊಯ್ಸಳರ ಕಾಲದ ಕ್ರಿಸ್ತಶಕ 1328 ಶಿಲಾಶಾಸನವನ್ನು ನಾವಿಲ್ಲಿ ಕಾಣಬಹುದು. ಈ ದೇವಾಲಯದ ಬಗ್ಗೆ ಹೇಳುವುದಾದರೆ, ಇಲ್ಲಿನ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ವ್ಯಾಸರಾಜರು ಪ್ರತಿಷ್ಠಾಪಿಸಿದ್ದಾರೆ ಎನ್ನಲಾಗುತ್ತದೆ. ಇನ್ನು 2015ರಲ್ಲಿ ಈ ದೇವಾಲಯವನ್ನು ಕೆಡವಿ ಸ್ಥಳೀಯ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ನೆರವಿನಿಂದ ಪುನರ್ ಸ್ಥಾಪಿಸಲಾಗಿದೆ. ದೇವಸ್ಥಾನವು ಶಾಂತಿಯುತ ವಾತಾವರಣ ಹೊಂದಿದ್ದು, ಕಣ್ಮನ ಸೆಳೆಯುವಂತಹ ಕೆತ್ತನೆಗಳು ನಮಗೆ ದೈವಿಕ ಅನುಭವವನ್ನು ನೀಡುತ್ತದೆ. ಬನ್ನಿ, ಈ ದೇವಸ್ಥಾನದ ವಿಶೇಷತೆಯ ಬಗ್ಗೆ ಇಲ್ಲಿನ ಅರ್ಚಕರಿಂದ ತಿಳಿದುಕೊಳ್ಳೋಣ. ಇದು ವೀರಾಂಜನೇಯ ಸ್ವಾಮಿ ಅಂದ್ಬಿಟ್ಟು ಕಾಡಿಗಾನಹಳ್ಳಿ ಜಾಲಹಳ್ಳಿ ಬೆಂಗಳೂರು ಉತ್ತರ ತಾಲೂಕು. ಸುಮಾರು 150 ವರ್ಷದ ಕಾಲದ ಇತಿಹಾಸ ಇದೆ. ವೀರಾಂಜನೇಯ ಅನ್ನೋದಕ್ಕೆ ಬಾಕು ಇದೆ, ಮತ್ತು ಬಾಲದಲ್ಲಿ ಗಂಟೆ ಇದೆ. ಬಾಲದಲ್ಲಿ ಗಂಟೆ ಇದೆಯಲ್ಲ, ಅದಕ್ಕೋಸ್ಕರ ವೀರಾಂಜನೇಯ ಅಂತಾರೆ. ಸರಿನಾ? ಇಲ್ಲಿ ನಿತ್ಯ ಪೂಜೆ ಇದೆ. ಪ್ರತಿ ಶನಿವಾರ ವಿಶೇಷ ಪೂಜೆ ಇರುತ್ತೆ. ಎಲ್ಲರೂ ಭಕ್ತಾದಿಗಳು ಬಂದು ಅವ್ರ ಇಷ್ಟಾರ್ಥಗಳೆಲ್ಲ ಈಡೇರಿಸ್ತಾರೆ. ಭಗವಂತನಲ್ಲಿ ನಂಬಿಕೆ ಇಟ್ಟು ಬಂದು ಡೈಲಿ ಪೂಜೆ ಇರುತ್ತೆ. ವಿಶೇಷವಾದ ಅಲಂಕಾರಗಳೆಲ್ಲ ಇರುತ್ತೆ. ಆಮೇಲೆ ಹಬ್ಬದ ದಿನ ಹರಿದಿನಗಳಲ್ಲಿ ವಿಶೇಷ ಪೂಜೆ ಇದೆ. ಎಷ್ಟು ವರ್ಷದ ಹಳೆಯ 150 ವರ್ಷ ಆಯಿತು. 150 ಇಯರ್ಸ್ ಬ್ಯಾಕ್ ವ್ಯಾಸರಾಯ ಪ್ರತಿಷ್ಠಾಪನೆ. ಅದಕ್ಕೆ ವ್ಯಾಸರಾಯ ಪ್ರತಿಷ್ಠಾಪನೆಯಲ್ಲಿ ನೋಡಿ, ಅಲ್ಲಿ ಬಾಕು ಇದೆಯಲ್ಲ, ಕಾಣಿಸ್ತಾ ಇದೆಯಾ? ಆ ಬಾಕು ಬಾಕು ಮತ್ತೆ ಬಾಲದಲ್ಲಿ ಗಂಟೆ ಇದೆ. ಅದೆರಡು ಇದ್ರೆ ವೀರಾಂಜನೇಯ. ವ್ಯಾಸರಾಯ ಪ್ರತಿಷ್ಠಾಪನೆ ಅಂತ ಇರುತ್ತೆ. ಬಹಳ ಶಕ್ತಿ ಇರುತ್ತೆ. ಭಕ್ತಾದಿಗಳಿಗೆ ಏನೇ ಅವರ ಮನಸ್ಸಲ್ಲಿ ಏನೇ ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಅಯ್ಯಪ್ಪ ಫಲ ಕೊಟ್ಟೆ ಕೊಡ್ತಾನೆ. ಭಕ್ತಿ ಭಾವನೆ ಇದ್ದು ಪೂಜೆ ಎಲ್ಲ ಮಾಡಿಸ್ತಾರೆ. ಒಳ್ಳೆಯದು. ಈ ದೇವಸ್ಥಾನದಲ್ಲಿ ಏನಾದ್ರು ವಿಶೇಷ, ಅವ್ರ ಮನಸ್ಸಲ್ಲಿ ಏನೇ ಒಂದು ಪ್ರಾರ್ಥನೆ ಮಾಡ್ಕೊಂಡು ಅಕ್ಕೆ ಚಿಕ್ಕಿ ಕಟ್ಟಿದ್ರೆ ಸಂತಾನ ಭಾಗ್ಯ, ಮದುವೆ ಆಗದೆ ಇರೋರು, ಅವ್ರು ಏನೇ ಒಂದು ಕಷ್ಟ, ಮನೆ ಕಟ್ಟೋದಾಗಿರ್ಬೋದು, ಅವರು ಏನೇ ಒಂದು ಇದ್ರು ಅಯ್ಯಪ್ಪ ನೆರವೇರಿಸ್ತಾರೆ. ಬಂದು ದೇವ್ರದ್ದು ಅಭಿಷೇಕ ಎಲ್ಲ ಮಾಡಿಸಿ ಒಂದು 9 ಪ್ರದಕ್ಷಿಣೆ ಆಗಿದ್ರೆ ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ನಂಬಿಕೆ ಇದೆ. ಸುತ್ತಮುತ್ತಲೂರವರು, ಕಾಗೇನಹಳ್ಳಿ ಗ್ರಾಮಸ್ಥರಲ್ಲಿ ಎಲ್ಲ ಚೆನ್ನಾಗಿ ಪೂಜೆಗಳು ನಡೆಯುತ್ತೆ. ಸುತ್ತಮುತ್ತಲು ಯಾವುದು ಇಲ್ಲಿ ತೆಗ್ದಿರೋದು ವಿಶೇಷ ಪೂಜೆ ಪ್ರತಿದಿನ 12:30ವರೆಗೂ ಇರ್ತದೆ ಸಮಯ ಇಲ್ಲ. ಬೆಳಗ್ಗೆ 7:30 ಇಂದ 11:00ವರೆಗೂ ಇರ್ತೀರಿ. ಸಾಯಂಕಾಲ ಒಂದು 6 ಗಂಟೆಯಿಂದ 8 ಗಂಟೆವರೆಗೂ ಇರ್ತೀರಿ. ಶನಿವಾರ ಮಾತ್ರ 6:30 ಇಂದ 1 ಗಂಟೆವರೆಗೂ ಇರ್ತೀರಿ. ಮತ್ತೆ ಸಾಯಂಕಾಲ 6 ಗಂಟೆಯಿಂದ 8:00ವರೆಗೂ. ಕರ್ನಾಟಕ ಇತಿಹಾಸ ಅಕಾಡೆಮಿ ರಿಜಿಸ್ಟರ್ ಬೆಂಗಳೂರು, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆ ಬೆಂಗಳೂರು, ದೊಮ್ಮಲೂರು ಸೋಮೇಶ್ವರ ದೇವರಿಗೆ ದಾನ ನೀಡಿರುವ ಶಾಸನ ಕಾಡಿಗಾನಹಳ್ಳಿ, ದಾಖಲಾಗಿರುವ ಶಾಸನದ ಪಾಠ, ಪರಿಷ್ಕೃತ ಶಾಸನದ ಪಾಠ, ಇದೆಲ್ಲದರ ಡೀಟೇಲ್ನ ಇಲ್ಲಿ ನೋಡಬಹುದು. ಇದು ಬಂದು ಕಾಲ ಶಕವರ್ಷ 1252, ಕ್ರಿಸ್ತಶಕ 1328. ರಾಜ 3ನೇ ವೀರಬಲ್ಲಾಳ, ರಾಜವಂಶ ಹೊಯ್ಸಳ, ಮಹಾಪ್ರಧಾನಿ ಕಾಮೇಯ ದಂಡನಾಯಕರು. ಶುಭಮಸ್ತು ಶಕವರ್ಷ 1252ನೆಯ ವಿಭವ ಸಂವತ್ಸರದ ಶ್ರಾವಣ ಸುಮಾರು 15 ಅಂದರೆ ಕ್ರಿಸ್ತಶಕ 22/7/1328 ಶುಕ್ರವಾರ ಹುಣ್ಣಿಮೆಯ ಪುಣ್ಯ ದಿನದಂದು ಈ ಶಾಸನವನ್ನು ಹಾಕಿಸಲಾಗಿದೆ. ಈ ಶಾಸನವನ್ನ ಈ ಕಾಲಮಾನದಲ್ಲಿ 3ನೇ ನರಸಿಂಹನ ನಂತರ ಗದ್ದುಗೆಗೇರಿದ 3ನೇ ವೀರಬಲ್ಲಾಳನು 1291ರಿಂದ 1343 ಹೊಯ್ಸಳ ಸಾಮ್ರಾಜ್ಯವನ್ನು ಆಳುತ್ತಿರುತ್ತಾನೆ. ಈತನು ತನ್ನ ರಾಜಧಾನಿಯನ್ನು ಕೆಲವು ಸ್ಥಳಗಳಿಗೆ ಬದಲಾಯಿಸಿರುತ್ತಾನೆ. ಅವುಗಳಲ್ಲಿ ಉಣ್ಣಮಲೆ, ಈಗಿನ ತಮಿಳುನಾಡಿನ ತಿರುವಣ್ಣಮಲೆ ಪಟ್ಟಣವು ಒಂದಾಗಿದೆ. 3ನೇ ಪ್ರಧಾನಿಗಳೆಂದು ವಿಂಗಡಿಸಿ ಅವರಿಗೆ ಅಧಿಕಾರವನ್ನು ಹಂಚಿ ರಾಜ್ಯಭಾರ ನಡೆಸುತ್ತಿರುತ್ತಾನೆ. ಈ ಸಮಯದಲ್ಲಿ ಮಹಾಪ್ರಧಾನಿಗಳಾದ ಪೊನ್ನಣ್ಣನ ಮಕ್ಕಳಾದ ಕಾಮೇಯ ದಾಣನಾಯಕರು ಯಲಹಂಕ ನಾಡಿನಲ್ಲಿ ಮಹಾಪ್ರಧಾನಿಗಳಾಗಿ ಆಡಳಿತ ನಡೆಸುವ ಸಮಯದಲ್ಲಿ ಇದೇ ಯಲಹಂಕ ನಾಡಿಗೆ ಸೇರಿದ ದೊಂಬಲೂರಿನ ಈಗಿನ ದೊಮ್ಮಲೂರು ಸೋಮೇಶ್ವರ ದೇವಸ್ಥಾನಕ್ಕೆ ಕಾಡಯನಹಳ್ಳಿ ಈಗಿನ ಕಾಡಿಗಾನಹಳ್ಳಿ ಗದ್ದೆ ಬೆದ್ದಲು ಸಹಿತ ಚತುಸೀಮೆಯನ್ನು ದಾನ ನೀಡಿರುತ್ತಾರೆ.
ಇಲ್ಲಿನ ಆಂಜನೇಯ ಸ್ವಾಮಿಯು 13 ಅಡಿ ಎತ್ತರದ ಏಕಶಿಲಾ ವಿಗ್ರಹವಾಗಿದ್ದು, ಸೊಂಟದಲ್ಲಿ ಬಾಕು ಮತ್ತು ಬಾಲದಲ್ಲಿ ಗಂಟೆಯನ್ನು ಹೊಂದಿರುವುದರಿಂದ ವೀರಾಂಜನೇಯ ಸ್ವಾಮಿ ಎಂದು ಕರೆಯಲಾಗುತ್ತದೆ. ಈ ದೇವಸ್ಥಾನದ ವಿಶೇಷತೆಯೆಂದರೆ ದೇವಸ್ಥಾನದ ಪ್ರಾಂಗಣದ ಸುತ್ತಲೂ 108 ಶಿವಲಿಂಗಗಳನ್ನು ಕಾಣಬಹುದು ಮತ್ತು ದೇವಸ್ಥಾನದಲ್ಲಿ ಸೀತಾರಾಮ ಲಕ್ಷ್ಮಣ ಸಮೇತ ಹನುಮಂತನ ಉತ್ಸವ ಮೂರ್ತಿಗಳಿದ್ದು ಪ್ರತಿನಿತ್ಯವೂ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ. ಮಂಗಳವಾರ, ಶನಿವಾರ ಮತ್ತು ವಿಶೇಷ ದಿನಗಳಲ್ಲಿ ವಿಜೃಂಭಣೆಯಿಂದ ಪೂಜೆಗಳು, ತೀರ್ಥ ಪ್ರಸಾದ ವಿನಿಯೋಗಗಳೂ ನಡೆಯುತ್ತದೆ. ಈ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಮಾಡುವಂತವರು ಇವರೇ ಜಯಮ್ಮ ಅವರು. ನಾವು ನೀಡಿರುವ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಡಿಯೋ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೊಂದು ವಿಶೇಷ ಸ್ಥಳದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.